ಚುನಾವಣೆಗೆ ಸ್ಪರ್ಧೆ ಮಾಡಬೇಡಿ ಅಂತ ದೆಹಲಿಯಿಂದ ಕರೆ ಬರ್ತಾ ಇದೆ. ನಾನು ಏಪ್ರಿಲ್ 12ರಂದು ನಾಮಪತ್ರವನ್ನು ಸಲ್ಲಿಸ್ತೀನಿ. ಶಿವಮೊಗ್ಗದಲ್ಲಿ ಮಾಜಿ ಸಚಿವ ಕೆ.ಎಸ್. ಈಶ್ವರಪ್ಪ ಅವರ ಹೇಳಿಕೆ, ನಿಂತ್ಕೋಬೇಡಿ ಎಲೆಕ್ಷನ್ಗೆ, ನಿಂತ್ಕೋಬೇಡಿ, ಪಕ್ಷೇತರ ಆಗೋದು ಬೇಡ, ಬಂಡಾಯ ಅಭ್ಯರ್ಥಿ ಆಗೋದು ಬೇಡ ಅಂತ ನನಗೆ ಫೋನ್ ಬರ್ತಾ ಇದೆ. ಜನ ಹೇಳ್ತಾ ಇದ್ದಾರೆ ಯಡಿಯೂರಪ್ಪನವರು ಅನ್ಯಾಯ ಮಾಡಿದ್ದಾರೆ, ಅದಕ್ಕೆ ಉತ್ತರ ಕೊಡಬೇಕು, ಉತ್ತರಿಸ್ತೀವಿ ಅಂತ ಕೂಡ ಹೇಳ್ತಾ ಇದ್ದಾರೆ. ಈ ಬಾರಿ ಹೊಂದಾಣಿಕೆ ರಾಜಕಾರಣ ಯಶಸ್ವಿ ಆಗಲ್ಲ. ನೋಡ್ತಾ ಇರಬೇಕಾದ್ರೆ ಯಾರು ಡಮ್ಮಿ ಅಭ್ಯರ್ಥಿ ಅನ್ನೋದು ಈ ಎಲೆಕ್ಷನ್ನಲ್ಲಿ ಗೊತ್ತಾಗ್ಬಿಡುತ್ತೆ ನಿಮಗೆ. ನಾನು ಈ ಬಾರಿ 1,00,000 ಮತಗಳ ಅಂತರದಿಂದ ಗೆಲ್ತೀನಿ, ನೋಡ್ತಾ ಇರಿ ಅಂತ ಈಶ್ವರಪ್ಪನವರು ಮಾತಾಡಿದ್ದಾರೆ. ನಾನು ಜಿಲ್ಲೆಯ ಎಲ್ಲ ವಿಧಾನಸಭಾ ಕ್ಷೇತ್ರಗಳು ಕೂಡ ಸುದ್ದಿ ತಗೋತಾ ಇದ್ದೀನಿ. ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಎಲ್ಲ ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ನಾನು ಅನೇಕ ಬಂದಿದ್ದೀನಿ, ಕೆಲವು ಸುದ್ದಿನೂ ತಗೊಂಡಿದ್ದೀನಿ. ಸಾಮಾನ್ಯ ಜನರಲ್ ಬಾಯಲ್ಲಿ ಬರ್ತಾ ಇದೆ, ಈಶ್ವರಪ್ಪನವರಿಗೆ ಅನ್ಯಾಯ ಆಗಿದೆ, ನಾವು ಅವ್ರ ಪರವಾಗಿ ನಿಲ್ತೇವೆ. ಇದು ನಮ್ಮ ಕಾರ್ಯಕರ್ತರು ಇನ್ನೂ ಯಾವ ಓಟನ್ನು ಮುಟ್ಟೇ ಇಲ್ಲ. ಇನ್ನು ಅದ್ರ ಮುಂಚೆನೇ ಅವ್ರು ಹೇಳ್ತಾ ಇದ್ದಾರೆ, ನಾವು ಅವ್ರಿಗೆ ಅನ್ಯಾಯ ಆಗಿದೆ, ಅನ್ಯಾಯ ಮಾಡಿರೋಂಥ ಯಡಿಯೂರಪ್ಪನವರು, ಆ ಯಡಿಯೂರಪ್ಪನವರು ಅನ್ಯಾಯ ಮಾಡೋದಕ್ಕೆ ನಾವು ಈ ಸರಿ ಉತ್ತರ ಕೊಡ್ತೇವೆ. ಇದು ಸಾಮಾನ್ಯ ಜನರು ಮಾತಾಡ್ತಾರಂಥ ಅಂಶ. 12ನೇ ತಾರೀಕು, ಏಪ್ರಿಲ್ 12ನೇ ತಾರೀಕು ಚುನಾವಣೆಗೆ ನಾಮಪತ್ರ ಸಲ್ಲಿಸಬೇಕು ಅಂತ ಈಗಾಗಲೇ ತೀರ್ಮಾನ ತಗೊಂಡಿದೆ. ಕಾಲ್ಗಳು ಬರ್ತಾ ಇದ್ದೇವೆ ಎಂದೆ, ಬೆದರಿಕೆ ಕೆರೆ ಅಲ್ಲ. ಇವು ಚುನಾವಣಾ ಫಲಿತಾಂಶ ಬಂದಾಗ ಬಿಜೆಪಿಯ ಅಧಿಕೃತ ಅಭ್ಯರ್ಥಿ ರಾಘವೇಂದ್ರ, ಕಾಂಗ್ರೆಸ್ಸಿನ ಅಧಿಕೃತ ಅಭ್ಯರ್ಥಿ ಗೀತಾ ಶಿವರಾಜ್ಕುಮಾರ್ ಅವರಿಬ್ಬರಿಗಿಂತಲೂ ಕೂಡ ಕನಿಷ್ಠ 1,00,000ಕ್ಕಿಂತ ಹೆಚ್ಚಿಗೆ ಲೀಡನ್ನು ಗೆಲ್ತೇನೆ. ಅವಾಗ ಗೊತ್ತಾಗುತ್ತೆ ಈ ಡಮ್ಮಿ ಕ್ಯಾಂಡಿಡೇಟ್ ಯಾರು, ಹೊಂದಾಣಿಕೆ ರಾಜಕಾರಣ ನಮ್ಮ ಜಿಲ್ಲೆ ನಡೆಯುತ್ತೋ ಇಲ್ಲೋ. ಯಾಕೆಂದರೆ ಹೊಂದಾಣಿಕೆ ರಾಜಕಾರಣದಲ್ಲಿ ಒಂದು ಸರಿ ಶಿಕಾರಿಪುರ ಮತ್ತು ವರ್ಣದಲ್ಲಿ ಯಶಸ್ವಿ ಆಗಿದ್ದಾರೆ, ತಿಣುಕಿ ಯಶಸ್ವಿ ಆಗಿದ್ದಾರೆ ಹೊಂದಾಣಿಕೆ ರಾಜಕಾರಣ. ಈ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಈ ಹೊಂದಾಣಿಕೆ ರಾಜಕಾರಣ ಮಾಡಿದ್ದಾರೆ. ಅದಕ್ಕೆ ಉತ್ತರ ಈ ಒಂದು ಲೋಕಸಭಾ ಕ್ಷೇತ್ರದಿಂದ ಈಶ್ವರಪ್ಪನ ಗೆಲ್ಲಿಸ್ತಾರೆ. ಇದು ನೋಡುವಂತೆ.